ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜಗದಾದಿ ಜಗದ್ಗುರು ಸಿದ್ಧಾರೂಢ ಶಿವಯೋಗಿಗಳ ಹಾಗೂ ಶ್ರೀರಾಮ ಕರುಣಾನಂದ ಶಿವಯೋಗಿಗಳ ಶ್ರೀಚರಣಗಳಲ್ಲಿ ಅನಂತ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಹಾಗೂ ಬಸವಣ್ಣನವರನ್ನೇ ಮೊದಲು ಮಾಡಿಕೊಂಡು 63 ಪುರಾತನರ ಶಿವಶರಣರ ಶರಣಿಯರ ಶ್ರೀಚರಣಗಳಲ್ಲಿ ಅನೇಕ ನಮನಗಳನ್ನು ಸಮರ್ಪಿಸುತ್ತಾ ಈ ಕ್ಷೇತ್ರದ ಅಧಿಪತಿಗಳಾಗಿರುವಂಥ ಅಪ್ಪಾಜಿಯವರ ಶ್ರೀಚರಣಗಳಲ್ಲಿಯೂ ಅನೇಕ ನಮನಗಳನ್ನು ಸಮರ್ಪಿಸುತ್ತಾ ಹಾಗೂ ಸಹೋದರಿಯರಾದ ಮಾತೋಶ್ರೀಯವರ ಶ್ರೀಚರಣಗಳಲ್ಲಿ ಶರಣೆಂದು ಹಾಗೂ ತಮ್ಮೆಲ್ಲರ ಆತ್ಮದಲ್ಲಿ ಅಡಕವಾದ ಆತ್ಮ ಪರಮಾತ್ಮನಿಗೂ ಶರಣಾರ್ಥಿಗಳನ್ನು ಹೇಳುತ್ತಾ ಇವತ್ತು ಈ ಮಹಾಮನೆಯಲ್ಲಿ ನಾವು ನೀವೆಲ್ಲರೂ ಸಮ್ಮಿಲಿತರಾಗಿವೆ. ಅಲ್ಲಮ ಪ್ರಭುದೇವರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ ಅಂತಂದ್ರ, ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟಿ ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ. ಗುಹೇಶ್ವರ ನಿಮಗಾಗಿ ಸತ್ತವರನ್ನು ಒಬ್ಬರನ್ನು ಕಂಡಿಲ್ಲ. ಯಾಕಂತಂದ್ರ ಈ ಜೀವ ಏನ್ ಮಾಡ್ತೈತಿ ಅಂತಂದ್ರ ಹೊರಗಿನ ಸಂಪತ್ತನ್ನ ಬಯಸಿಕೊಂಡು ಹೋಗ್ತೈತಿ. ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ. ಅವರು 100 ಜನ ಹೇಳಿಲ್ಲ, 1000 ಜನ ಹೇಳಿಲ್ಲ, 1,00,000 ಜನ ಹೇಳಿಲ್ಲ. ಏನ್ ಹೇಳಿದ್ರು? ಕೋಟಿ ಕೋಟಿ. ಅವರ ದೃಷ್ಟಿಯೊಳಗ ಅಷ್ಟು. ಯಾವಾಗ? 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರ ಮಹಾಮನೆಯೊಳಗ ಶೂನ್ಯ ಸಿಂಹಾಸನದ ಪೀಠಾಧ್ಯಕ್ಷರಾಗಿರುವಂತ ಅಲ್ಲಮ ಪ್ರಭುದೇವರು ಹೇಳ್ತಿರ್ತಕ್ಕಂಥ ಒಂದು ಮಾತು ಇದು. ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ, ಹೊನ್ನಿಗಾಗಿ ಸತ್ತವರು ಅಂದ್ರ ದುಡ್ಡು, ಐಶ್ವರ್ಯ, ರೊಕ್ಕ, ಬಂಗಾರ, ಬೆಳ್ಳಿ, ಬಂಗಾರ, ಸಂಪತ್ತು, ಇದಕ್ಕಾಗಿನ ಕೋಟಿ ಕೋಟಿ ಸತ್ತೋದ್ರು. ಇನ್ನು ಮಣ್ಣಿಗಾಗಿ ಸತ್ತು, ಹೆಣ್ಣಿಗಾಗಿ ಸತ್ತು, ಹೆಣ್ಣಿಗಾಗಿ ಬಡದಾಡಿದಕ್ಕ ರಾಮಾಯಣವಾಯ್ತು, ಹೊನ್ನಿಗಾಗಿ ಬಡದಾಡಿದಕ್ಕ ಮಹಾಭಾರತವಾಯ್ತು. ಹೌದು, ಹಣ್ಣು ಮಣ್ಣಿಗಾಗಿ ಬಡದಾಡಿದ್ದೇನು? ಮಹಾಭಾರತವಾಯ್ತು. ಒಂದು ಸೂಜೆ ಮನೆಗೆ ಹತ್ತುವಷ್ಟು ಕೂಡ ಮಣ್ಣನ್ನ ಕೊಡೋದಿಲ್ಲ ಅಂತ ಹೇಳಿದ. ಯಾರು? ದುರ್ಯೋಧನ. ಹೌದು, ಇದಕ್ಕಾಗಿ ಸತ್ತು ಹೋದ್ರು ಕೋಟಿ ಕೋಟಿ. ಒಂದೊಂದಕ್ಕ ಒಂದೊಂದು ಕೋಟಿ ಜನ ಸತ್ತು ಹೋದ್ರು. ಅಂದ್ರೆ ನಿನಗಾಗಿ ಸತ್ತವರನ್ನೊಬ್ಬರನ್ನು ಕಾಣೆ ಗುಹೇಶ್ವರ. ಅಂದ್ರೆ ಭಗವಂತನಿಗಾಗಿ ಇದಕ್ ಸತ್ತೋದ್ರು. ದುಡ್ಡು ಸಂಪಾದನೆ ಮಾಡ್ಕೊಂತ ಸತ್ತೋದ್ರು. ನನ್ಗೆ ಅಷ್ಟಾಗ್ಬೇಕು, ನನ್ಗೆ ಇಷ್ಟಿರ್ಬೇಕು. ಇವತ್ತು 100 ಎಕರೆ ಐತಿ ಅಂತಂದ್ರ 500 ಎಕರೆ ಹಾಕ್ಬೇಕು, 500 ಎಕರೆ ಐತಿ ಅಂದ್ರ 1000 ಎಕರೆ ಹಾಕ್ಬೇಕು. ಹೌದ್ರ? 10 ತೊಲಿ ಬಂಗಾರ ಐತಿ ಅಂತಂದ್ರ 100 ತೊಲಿ ಬಂಗಾರ ಹಾಕ್ಬೇಕು. ಇದಕ್ಕಾಗಿನೇ ಸಂಪಾದನೆ ಮಾಡ್ಕೊಂತ ಇದಕ್ಕಾಗಿನೇ ಓಡ್ಲಿಕ್ಕೆ ಅನ್ನೋದು ಜನ. ಮನುಷ್ಯನಿವತ್ತು ನಾನು ಎತ್ತಕ್ಕಾಗಿ ಬಂದೀನಿ, ಏನ್ ಮಾಡ್ಬೇಕಾಗ್ಯದ? ಇನ್ನು ನಾನು ಗೈವ ನಾವು ಯಾವ ಕಡೆ ಮುಖ ಮಾಡಿ ಹೋಗ್ಬೇಕು? ನಾನು ಹೋಗ್ಬೇಕಾದ ದಾರಿ ಯಾವುದು? ಇದ್ರ ಕಡೆಗೆ ನಮ್ಮ ಗಮನ ಇಲ್ಲ.
ನಾನು ಎದಕ್ಕಾಗಿ ಬಂದೀನಿ, ಏನನ್ನ ಮಾಡಬೇಕು, ಎಲ್ಲಿಗೆ ಹೋಗ್ಬೇಕು ಅಂತಕ್ಕಂತ ಒಂದು ನಮ್ದು ಏನಿಲ್ಲ, ನಿಶ್ಚಿತವಾದ ಗುರಿ ಇಲ್ಲ. ಮತ್ತಷ್ಟೇ ಅಲ್ಲ, ನಾವೆಲ್ಲರೂ ಭಗವಂತನಿಗೆ ಭಾಷೆಯನ್ನ ಕೊಟ್ಟು ಬಂದವರು. ಹೌದು, ದಿಲೇ ದೇವಾಸಿ ವಚನ ಅಂತಾರೆ. ದಿಲೇ ದೇವಾಸಿ ವಚನ ಬಾಹಿರಾಲೆ ಜಾಲೆ ಭೈಮಾನು. ನಾವು ಭಗವಂತನಿಗೆ ವಚನವನ್ನ ಕೊಟ್ಟು ಬಂದೇವಿ. ಏನಂತ? ತಾಯಿಯ ಗರ್ಭದಲ್ಲಿ ಪ್ರತಿಯೊಬ್ಬರು ಇದ್ದಾಗ 9 ತಿಂಗಳಾಗ್ತಾವಲ್ಲ, 9 ತಿಂಗಳಾಗಿ ತಾಯಿಗೆ ಹೆರಿಗೆ ನೋವು ಕಾಣಿಸಿಕೊಂಡಾಗ ಇವನಿಗೆ ಬಹಳ ತ್ರಾಸಾದಾಗ ಇವನು ಭಗವಂತನನ್ನ ಕುರಿತು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. ಅದಕ್ಕೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳ್ತಾರ, ತಾಯಿಯ ಗರ್ಭದಳು ನಾನಿದ್ದ ವೇಳೆಯಲ್ಲಿ ಹೇದತಿ ಬಾಧೆಗ ಮನಂನೊಂದು. ಅಷ್ಟೇ, ಅತಿ ಬಾಧೆಯಲ್ಲಿ ಹೇಯದತಿ ಬಾಧೆ, ಬರೀ ಬಾಧೆ ಅಲ್ಲ, ಹೇಯದತಿ ಬಾಧೆ. ಅಲ್ಲೇನ್ ಹಿಂಗ ಆರಾಮ ಅಪಗಳಿಲ್ಲೇ ಮಹಾಮನಿಯೊಳಗ ನಮಗೆಲ್ಲರಿಗಿ ಕಾಲ್ ನೋವು ಅದರಿಗೆ ಚೇರ್ ಹಾಕ್ಯಾರ, ಆರಾಮಿದ್ದಾರ, ಆರಾಮ್ ಚಪ್ಪಾಳೆ ಹಾಕೊಂಡ್ ಕುತ್ಕೊಂಡೇವಿ. ಇಲ್ಲಿ ಅಲ್ಲೇನದ ಚೇರ್ ಹಾಕ್ಯಾರೇನ್ರಿ? ತಾಯಿಯ ಗರ್ಭದೊಳಗೆ ಯಾರಿಗಾರ ಹಾಕಿಲ್ಲ. ಅಲ್ಲಿ ಕುಕ್ಕುಟಾಸನೊಳಗ ಕುತ್ಕೊಂಡಿರ್ತಾನೆ ಇವನು. ಅಲ್ಲಿ ಬಹಳ ದುಃಖ. ಅಷ್ಟೇ ಅಲ್ಲ, ಮಲಮೂತ್ರಗಳ ಒಂದು ಸ್ಥಳ, ಅಲ್ಲಿ ಕ್ರಿಮಿಕೀಟಾದಿಗಳು ಕಡಿತಾ ಇರ್ತಾವ. ತಾಯಿ ಉಂಡಂತ ಹುಳಿ ಉಪ್ಪು ಖಾರ ಎಲ್ಲಾ ಬೀಳ್ತಿರ್ತದ ಶಿಶುವಿನ ಮೇಲೆ. ಭಯಂಕರವಾದ ದುಃಖ ಆಗುವಂತಹ ಸಂದರ್ಭದೊಳಗ ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಭಗವಂತನ ಪ್ರಾರ್ಥನೆಯನ್ನ ಮಾಡ್ಕೋತಾ ಇದ್ವಿ. ಏನಂತ? ಹೇ ಭಗವಂತ, ನನ್ನನ್ನ ಇಲ್ಲಿಂದ ಬಿಡುಗಡೆಯನ್ನ ಮಾಡು, ಇಲ್ಲಿಂದ ನನಗೆ ಬೇಗ ಬಿಡಿಸು. ಯಾಕಂತಂದ್ರೆ ಇಲ್ಲಿ ಇರ್ಲಿಕ್ಕೆ ಆಗಂಗಿಲ್ಲ ನನಗ ಅಂತೇಳಿ ಒಂದು ಆ ಶಿಶು ಪ್ರಾರ್ಥನೆಯನ್ನ ಮಾಡಿಕೊಂಡಾಗ ಭಗವಂತ ಕೇಳ್ತಾ ಇದ್ದಾನ. ಭಗವಂತನಿಗೆ ದಯಾ ಬರ್ತದೆ ಅಲ್ಲ. ಹೊರಗೆ ಹೋಗಿ ಇವರೆಲ್ಲ ಇಷ್ಟೆಲ್ಲ ಆಯುಷ್ಯ ಆರಾಮ್ ಕೊಟ್ಟಿನಿ, ಆರಾಮ್ ದೊಡ್ಡ ಮನೆ ಕೊಟ್ಟಿನಿ, ಅಡ್ಡಾಡಕ್ ಕಾರ್ ಕೊಟ್ಟಿನಿ, ಊಟ ಮಾಡಕ್ಕೆಲ್ಲ ಶಿಸ್ತ್ ಮೃಷ್ಟಾನ್ನ ಭೋಜನ ಕೊಟ್ಟಿನಿ, ಇಷ್ಟೆಲ್ಲಾ ಕೊಟ್ರು ಕೂಡ ನನ್ನ ಸ್ಮರಣೆ ಮಾಡಂಗಿಲ್ಲ. ಇದು ನೋಡಿದ್ರ ತಾಯಿಯ ಗರ್ಭದೊಳಗಿದ್ದುಕೊಂಡು ನನ್ನ ಸ್ಮರಣೆ ಮಾಡ್ತದ ಅಂತೇಳಿ ಭಗವಂತನಿಗೆ ಕರುಣೆ ಬಂದು ಏನ್ ಮಾಡ್ತಾನ ಅವನು? ಅಲ್ಲಿ ಬಂದು ಆ ಶಿಶುವನ್ನ ಕೇಳ್ತಾನೆ. ಏನಂತ? ಅಪ್ಪ, ನಿನ್ನನ್ನ ಇಲ್ಲಿಂದ ಹೊರಗೆ ಹಾಕಿದ್ರೆ ನೀನ್ ಏನ್ ಮಾಡ್ತಾ ಇದ್ದೀಯ ಅಂತ ಕೇಳಿದ್ರ ಆ ಮಗು ಹೇಳ್ತದ. ಏನಂತ ಹೇಳ್ತದ ಅಂತಂದ್ರ, ಭಗವಂತ ನನ್ನ ಇಲ್ಲಿಂದ ಬೇಗ ಹೊರಗಾಕು, ನಾನು ಇಲ್ಲಿಂದ ಹೋಗಿ ಏನ್ ಮಾಡ್ತಾ ಇದ್ದೀನಿ? ಮಾಯನ್ನ ಮೀರ್ತಾ ಇದ್ದೀನಿ, ಭವವನ್ನ ಗೆಲ್ತಾ ಇದ್ದೀನಿ, ನಿನ್ನನ್ನೇ ಕಾಣ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಅಂದು ವಚನ ಕೊಡ್ತಾನೆ. ಇಲ್ಲಿಂದ ಹೋಗಿ ಮಾಯೆಯನ್ನ ಮೀರಿ ಭವವನ್ನ ಗೆದ್ದು ನಿನ್ನನ್ನೇ ಸ್ಮರಣೆ ಮಾಡ್ತಾ ಮಾಡ್ತಾ, ನಿನ್ನನ್ನೇ ಧ್ಯಾನ ಮಾಡ್ತಾ, ನಿನ್ನನ್ನೇ ಪ್ರಾರ್ಥನೆ ಮಾಡುತ್ತಾ ನಿನ್ನನ್ನೇ ಕಂಡುಕೊಳ್ತಾ ಇದ್ದೀನಿ ಭಗವಂತ ಅಂತೇಳಿ ಭಗವಂತನಿಗೆ ಹೇಳಿದಾಗ ಭಗವಂತನಿಗೆ ಬಹಳ ಖುಷಿ ಆಗ್ತದೆ, ಬಹಳ ಆನಂದವಾಗ್ತದೆ. ಯಾಕಂತಂದ್ರ ಹೊರಗೆಲ್ಲ ಇಷ್ಟೆಲ್ಲ ಜನರಿಗೆ ಇಷ್ಟೆಲ್ಲ ಆರಾಮ ಕೊಟ್ರು, ಅವರು ಯಾವ ಮಾತು ಈ ಮಾತು ಹೇಳೇ ಇಲ್ಲ. ಅವರು ಇಂಥ ತಾಯಿಯ ಗರ್ಭದಲ್ಲಿರ್ತಕ್ಕಂಥ ಈ ಶಿಶು ಹಿಂಗ್ ಮಾತನ್ನ ಹೇಳ್ತದಂತ ಹೇಳಿ ಅವನಿಗೆ ಬಹಳ ಸಂತೋಷವಾಗಿ ಭಗವಂತ ಏನ್ ಮಾಡಿದ ಅಂದ್ರ ಕೃಪೆಯನ್ನ ಮಾಡಿದ. ಈ ಶಿಶು ಜನನ ಆಯ್ತು. ಶಿಶು ಜನನ ಆದ ಕೂಡಲೇನೆ ಅದು ಶುರು ಮಾಡಿತು. ಏನಂತ? ಹುಟ್ಟಿದ ಕೂಡಲೇ ಅಳಕ್ ಶುರು ಮಾಡ್ತೈತೆ. ಟ್ಯಾ 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 ಅಂತ ಅಳಕ್ ಶುರು ಮಾಡ್ತೈತೆ. ಅದು ಅಳುವ ಶಬ್ದ ಅಲ್ಲ, ಅದು ಹೇಳ್ತದ ಭಗವಂತನಿಗೆ, ಇಲ್ಲ 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 ಕೊಟ್ಟಿಲ್ಲ. ಏನ? ನಿನಗೆ ವಚನವನ್ನ ಕೊಟ್ಟಿಲ್ಲ. ಯಾಕಂತಂದ್ರ ಮಾಯಾ ಪ್ರಪಂಚಕ್ಕ ಯಾವಾಗ ಅದು ಪ್ರವೇಶವಾಯ್ತಲ್ಲ, ಮಾಯಾ ಗಾಳಿ ಯಾವಾಗ ಈ ಭೂಲೋಕದ ಗಾಳಿ ಯಾವಾಗ ಅದಕ್ಕೆ ಸ್ಪರ್ಶವಾಯ್ತಲ್ಲ, ಅವಾಗ ಅದು ಹೇಳ್ತದ ನಿನಗೆ ವಚನ ಕೊಟ್ಟಿಲ್ಲ. ತೇಲೇ ದೇವಾಸಿ ವಚನ, ಭಗವಂತನಿಗೆ ವಚನ ಕೊಟ್ಟು ಬಂದಿದ್ದೀವಿ. ಇಲ್ಲಿ ಬಂದ ನಾವೇನ್ ಮಾಡ್ತಿದ್ದೀವಿ? ಏನು ಇಲ್ಲ, ಬರೀ ಹೆಣ್ಣಿಗಾಗಿ ಸ್ವಲ್ಪದು ಅವಿಷ್ಯ, ಹೊನ್ನಿಗಾಗಿ ಸ್ವಲ್ಪ ಅವಿಷ್ಯ, ಮಣ್ಣಿಗಾಗಿ ಸ್ವಲ್ಪ ಅವಿಷ್ಯ. ನಿನಗಾಗಿ ಸ್ವಂತ ಹಿತಕ್ಕಾಗಿ ಏನಾದರೂ ಸಂಪಾದನೆ ಮಾಡಿಕೊಂಡಿವ ನಾವು ಇಲ್ಲಿವರೆಗೂ? ಯಾರಿಗೆ 20 ಆಗಿರ್ಬೇಕು, ಯಾರಿಗೆ 30 ಆಗಿರ್ಬೇಕು, ಯಾರಿಗೆ 40 ಆಗಿರ್ಬೇಕು, 50, 70 ಮಟ ಅದೀವಿ ನಾವು. ಯಾರಾದ್ರೂ ಸ್ವಂತ ಹಿತ, ಸೋಹಿತ ಕಾರಣಿ ಸಾಧುಂಚೆ ಸಂಗತಿ ಸಾಧುಂಚೆ, ಸ್ವಂತ ಹಿತಕ್ಕ ನಾವಿಲ್ರಿ 10 ಕೋಟಿ ರೂಪಾಯಿ ನಾವು ಎಫ್ ಡಿ ಮಾಡ್ಕೊಂಡಿವಿ, ನಮ್ಗೇನು ಪ್ರಾಬ್ಲಮ್, ನೋ ಟೆನ್ಷನ್. 10 ಕೋಟಿ ರೂಪಾಯಿ ನಮಗೇನು ತೊಂದರೆ ಇಲ್ಲ. ಯಾಕಂದ್ರ ಎಫ್ ಡಿ ಅದ ನಮ್ಗೆ. ದೊಡ್ಡ ಡುಪ್ಲೆಕ್ಸ್ ಮನೆ ಕಟ್ಕೊಂಡಿವಿ, ಏನು ತೊಂದರೆ ಇಲ್ಲ ನಮ್ಗೆ, ಆರಾಮ್ ಅವಿಷ್ಯ ಆರಾಮ್ ಇರ್ತೇವಿ. ಇದು ಯಾವುದು ನಮ್ಮ ಜೊತೆಗೆ ಬರಂಗಿಲ್ಲ. ಅನಿತ್ಯಾನಿ ಶರೀರಾನಿ ವಿಭವೋ ನೈವ ಶಾಶ್ವತಃ.
ನಿತ್ಯ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ. ಅನಿತ್ಯಾನಿ ಶರೀರಾಣಿ. ಈ ಶರೀರವೇ ನಂಬದಲ್ಲ, ಇದು ಯಾವಾಗ ಹೋಗ್ತತೆ ಅಂತ ಯಾರಿಗೂ ಗೊತ್ತಿಲ್ಲ. ಹೌದು, ಇವತ್ತಿಲ್ಲೊಂದು ಮೊಬೈಲ್ ಇಟ್ಟಾರಿಗೆ ಎದುರುಗಡೆ, ಅದಕ್ಕೊಂದು ಟೈಮಿಂಗ್ ಅದ. ಅದನ್ನ ತಗೊಳ್ಳೋ ಮುಂದೆ ನಮಗೊಂದು ಕಾರ್ಡ್ ಕೊಡ್ತಾರೆ, ಗ್ಯಾರಂಟಿ ಕಾರ್ಡ್ ಕೊಡ್ತಾರಲ್ರಿ. ಒಂದು ವಸ್ತು ತಗೊಂಡ್ರೆ ಒಂದು ಗ್ಯಾರಂಟಿ ಕಾರ್ಡ್ ಕೊಡ್ತಾರಿಲ್ರಿ. ನಾ ಮಾತಾಡೋದು ಅರ್ಥ ಆಗ್ತದ ನಿಮ್ಗ? ಮತ್ತೇನು ರಿಟರ್ನ್ ಏನ್ ಕೊಡವಲ್ರಲ್ಲ ಮಾತದಕ್ಕೆ. ಕೊಡ್ತಾರ್ರಿ. ಏನಂತ ಕೊಡ್ತಾರ? ಅದು ಗ್ಯಾರಂಟಿ ಕಾರ್ಡ್. ಒಂದ್ 2 ವರ್ಷ, 1 ವರ್ಷ, 2 ವರ್ಷ, ಇದಕ್ಕೇನಾದ್ರೂ ಅಷ್ಟ್ರೊಳಗ ಏನಾದ್ರೂ ಆಯ್ತಂದ್ರ ನಮ್ ಕಡೆಗೆ ತಗೊಂಡ್ ಬರ್ರಿ, ಫ್ರೀ ಮಾಡಿ ಕೊಡ್ತೀವಿ. ಇಲ್ಲಕಂದ್ರ ಬಾಳ ಕೆಟ್ಟ ಹೋಗಿತ್ತು ಅಂತಂದ್ರ ನಿಮಗ್ ಹೊಸಾದ್ ಕೊಡ್ತೀವಿ ಅಂತೇಳಿ ಒಂದು ಗ್ಯಾರಂಟಿ ಕಾರ್ಡ್ ಕೊಡ್ತಾರೆ. ನಾವು ನಿಮಗ್ ಕೇಳ್ತಾ ಇದ್ದೀವಿ, ಪ್ರತಿಯೊಬ್ಬರನ್ನ ಭಗವಂತ ಈ ಭೂಮಿಗೆ ಕಳಿಸುವಾಗ, ಈ ಮಾನವ ಶರೀರವನ್ನ ಕೊಟ್ಟು ಈ ಭೂಮಿಗೆ ಕಳಿಸುವಾಗ ಯಾರಿಗಾದ್ರೂ ಗ್ಯಾರಂಟಿ ಕಾರ್ಡ್ ಕೊಟ್ಟು ಕಳ್ಸ್ಯಾನೇನ್ರಿ? ನಮಗಂತೂ ಕೊಟ್ಟು ಕಳ್ಸಿಲ್ಲ. ಮತ್ ನಿಮಗೇನ್ ಮಾಡ್ಯಾನೋ ಗೊತ್ತಿಲ್ಲ. ಪ್ರತಿಯೊಬ್ಬರ ಎದೆ ಮೇಲೆ ಬರೆದು ಕಳ್ಸ್ಯಾನವ ಏನಂತ? ನೋ ಗ್ಯಾರಂಟಿ, ನೋ ಗ್ಯಾರಂಟಿ. ನಿತ್ಯಾನಿ ಶರೀರಾಣಿ. ಇವು ಈ ಶರೀರ ನಾವು ಸಂಪತ್ತು 10 ಕೋಟಿ ರೂಪಾಯಿ ಡಿಪಾಸಿಟ್ ಐತೆ ಅಂತ ಅನ್ಕೊಳಕತ್ತೀವಲ್ಲ, ಡುಪ್ಲೆಕ್ಸ್ ಮನಿ ಐತಿ, 10 ಕೋಟಿ ರೂಪಾಯಿ ಐತಿ, ನನಗೇನು ಅವಶ್ಯಕತೆ ಇಲ್ಲ, ಮಹಾಮನಿಗೆ ಹೋಗೋದು ಅವಶ್ಯಕತೆ ಇಲ್ಲ, ಶರಣರ ದರ್ಶನ ಮಾಡೋ ಅವಶ್ಯಕತೆ ಇಲ್ಲ, ಮಹಾತ್ಮರ ವಿಚಾರಗಳನ್ನ ಕೇಳುವ ಅವಶ್ಯಕತೆ ಇಲ್ಲ, ವಚನ ಹೇಳುವ ಅವಶ್ಯಕತೆ ಇಲ್ಲ, ಕೇಳುವ ಅವಶ್ಯಕತೆ ಇಲ್ಲ, ನಮ್ಗೇನ್ ಕಡಿಮೆ ಅದರಿ ಅಂತೇಳಿ ಅನ್ಕೊಂಡಿದ್ವಿ ಅಂತಂದ್ರ ಈ ಶರೀರವೇ ನಾವೇನ್ ಹೊತ್ಕೊಂಡ್ ನಿಂತ್ಕೊಂಡಿವಲ್ಲ ಇವತ್ತ, ಈಗೇನ ಶರೀರದ ಅಲ್ಲ, ಇಷ್ಟು ಸುಂದರವಾದ ಶರೀರ ಇದೇ ನಮ್ಮದಲ್ಲ. ಅಷ್ಟೇ ಅಲ್ಲ, ಶಾಶ್ವತವಲ್ಲ, ನಿತ್ಯಾನಿ. ಯಾವಾಗ ಹೋಗ್ತೈತೆ ಗೊತ್ತಿಲ್ಲ. ಹೌದಾ? ವಿಭವೋ ನೈವ ಶಾಶ್ವತಃ. ಇನ್ನು ನಾವು ಸಂಪಾದನೆ ಮಾಡಿಟ್ಟಿರುವಂತ ಹಣ ಅದೇನ್ ಶಾಶ್ವತನ? ಒಂದು ಸಲ ಅದರ ನಮ್ಮನ್ ಬಿಟ್ಟು ಹೋಗ್ತದ, ಇಲ್ಲ ಅಂದ್ರ ನಾವರ ಅದನ್ನ ಬಿಟ್ಟು ಹೋಗ್ತೀವಿ. ಹೌದಾ? ಇಲ್ಲ ಅಂದ್ರ ನಮ್ಮನ್ನ ಅದು ಬಿಟ್ಟು ಹೋಗ್ತೈತಿ, ಇಲ್ಲ ಅದನ್ನ ನಾವೇ ಬಿಟ್ಟು ಹೋಗ್ಬಿಡ್ತೀವಿ. ಅದು ಏನಾದ್ರು ನಾವು 4 ಮಂದಿ ಮ್ಯಾಗ ಕರ್ಕೊಂಡ್ ಹೊಂಟಾಗ, ನಮ್ಮ ಮಾಲಕರು 10 ಕೋಟಿ ರೂಪಾಯಿ FD ಮಾಡಿದ್ರು, ನಾ ಬರ್ತಾ ಇದ್ದೀನಿ, ನಮ್ಮ ಮಾಲಕರನ್ ಬಿಡ್ರಿ ಅಂತ ಹೇಳ್ತದೇನ್ರಿ? ಹೇಳಂಗಿಲ್ಲ. ಅಲ್ಲೇ ಅದು. ಹೌದಾ? ನಿತ್ಯ ಸನ್ನಿಹಿತೋ ಮೃತ್ಯು. ಕ್ಷಣ ಕ್ಷಣಕ್ಕೂ ನಮ್ಮ ಮೃತ್ಯು ದೇವತೆ ಹೆಂಗ್ ಮಾಡ್ಯಾಳ ಅಂತಂದ್ರ ನಮ್ಮ ಬೆನ್ನನ್ನ ಏರಿಕೊಂಡು ಕುತ್ಕೊಂಡಾಳಾಕಿ. ಯಾವಾಗ ನಮ್ಮ ಜನನ ಆಗ್ಯದಲ್ಲ ಅವತ್ತೇ ನಮ್ಮ ಮರಣನು ಜೊತೆಗೆ ಅದ. ಅದು ಆ ಮರಣದ ಜೊತೆಗೆ ನಮ್ಮ ಪಯಣ ಐತಿ. ಜನನ ಒಂದೇ ಸಲ ಆಗ್ತದ, ಮರಣ ಹಂಗಲ್ಲ. ಮರಣದ ಜೊತೆಗೆ. ಹಾವಿನ ಬಾಯ ಕಪ್ಪೆ, ಹಸಿದು ಹಾರುವ ನೊಣಕ್ಕೆ ಆಶೆ ಮಾಡುವಂತೆ, ಸೋಲವನೇರುವ ಕಳ್ಳ ಹಾಲು ತುಪ್ಪವನ್ನುಂಡು ಮೇಲೇಸು ಕಾಲ ಬದುಕುವನಯ್ಯ. ನಮ್ದೆಲ್ಲ ಹೆಂಗಾಗ್ಯದ ಅಂತಂದ್ರ, ನಮ್ದೆಲ್ಲ ಅರ್ಧ ಆಯುಷ್ಯ ನುಂಗ್ಬಿಟ್ಟಾನ. ಹಾವಿನ ಬಾಯಿಯೊಳಗ ಕಪ್ಪೆ ಅದ, ಕಪ್ಪಿ ಹಾವಿನ ಬಾಯಾಗ ಹಿಡ್ಕೊಂಡದ ಹಾವು. ಅದು ಏನ್ ಮಾಡ್ತಿತ್ತು ಅಂತಂದ್ರ, ಕಪ್ಪಿ ಏನ್ ಮಾಡಿತ್ತು, ಹಿಂದ್ಗಡೆಯಿಂದ ಹಿಡ್ಕೊಂಡಿತ್ತು, ಮುಂದ್ಗಡೆ ಬಾಯಿ ಕುಲ್ಲ ಇತ್ತು. ಅದು ಮುಂದೆ ಹಾರಡುವಂತ ನೊಣವನ್ನ ಅದು ಕಪ್ಪೆ ನಾಲ್ಗಿ ಚಾಚೆ ಕಪ್ಪೆ ನೊಣವನ್ನ ತಿನ್ಲಿಕ್ಕೆ ಹೋಗ್ತಿತ್ತಂತ. ಹೌದ್ರ? ತಿನ್ಬೋದ ಅದು? ಅಂದ್ರೆ ಅದು ಯಾರ ಬಾಯಾಗ ಅದಿನ ಅನ್ನೋದು ಗೊತ್ತಿಲ್ಲ ಅದಕ್ಕೆ. ಅಷ್ಟೇ ಅಲ್ಲಿ ಗಲ್ ಶಿಕ್ಷೆ ಆಗ್ಯದ. ಬೆಳಗ್ಗೆ 5 ಗಂಟೆಗೆ ಅವನ್ಗ ಸ್ನಾನ ಮಾಡಿಸಿ ಎಲ್ಲಾ ಇದನ್ ಮಾಡಿಸಿ ಅವನಿಗೆ ಕೊನೆ ಏನಪ್ಪ ನಿಂದು ಕೊನೆ ಆಸೆ ಅಂತ ಕೇಳಕತ್ತಾರ. ಗಲ್ಲಿಗೆರ್ಸಕ್ಲಿ ಒಯ್ಯಾಕತ್ತಾರ ಅವನ್ಗೆ ಕರ್ಕೊಂಡು. ಆಯ್ತು, ನಿನ್ಗೆ ಪಾಸಿ ಕೊಡ್ಬೇಕು ನಡಿಪ ಅಂತೇಳಿ. ಇನ್ನು ಕೊನೆ ಆಸೆ ಏನದಪ್ಪ ನಿನಗ ಕೇಳ್ತಾರಲ್ಲ ಅವ್ರು. ಅವಾಗ ಇವನ್ ಹೇಳಿದ, ನನಗೆ ಹಾಲು ತುಪ್ಪ ಊಟ ಮಾಡ್ಬೇಕ್ರಿ. ಒಂದು ಕ್ಷಣ 5 ನಿಮಿಷನೊಳಗೆ ಇಲ್ಲಿಂದ ಹೋದ ಅಂತಂದ್ರ ಅಲ್ಲಿಗೆ ಹೋಗಿ ಪಾಶಿ ಕೊಡುದದ, ಅವನಿಗೆ ಗಲ್ಲಿಗೇರ್ಸುದದ, ಇಲ್ಲಿ ಹಾಲು ತುಪ್ಪ ಉಂಟಾನೆ ಮೇಲೆ ಸುಕಾಲ ಬದುಕುವನಯ್ಯ. ಹಂಗ ಇದು ಎಲ್ಲ ಹೆಂಗದ ಅಂತಂದ್ರ ನಮ್ದೆಲ್ಲ ಬರೀ ಹಿಂಗಾಗ್ಯದ. ಆ ಮಣ್ಣಿಗಾಗಿ, ಹೆಣ್ಣಿಗಾಗಿ, ಹೊನ್ನಿಗಾಗಿ ನಮ್ಮ ಅಮೂಲ್ಯವಾಗಿರುವಂತ ಆವಿಷ್ಯವನ್ನ ನಾವು ಕಳ್ಕೊಳ್ಳಿಕ್ಕೀವಿ. ನಮ್ಮದು ನಾವ್ ಎದಕ್ಕಾಗಿ ಬಂದೀವಿ, ನಾವು ಬಂದ ಕಾರಣ ಏನು, ಕಾರ್ಯ ಏನು, ನಾವು ಎಲ್ಲಿಗೆ ಹೋಗ್ಬೇಕಾಗಿದೆ, ಎಲ್ಲಿಂದ ಬಂದೀವಿ, ನಾವು ಏನನ್ನ ಮಾಡ್ಬೇಕು, ಎಲ್ಲಿಗೆ ಹೋಗ್ಬೇಕು ಅಂತಕ್ಕಂಥದ್ದು
ನಮ್ಗೆ ಯಾರಿಗೂ ಅದ್ರ ಕಡೆಗೆ ಕಲ್ಪನೆ ಇಲ್ಲ. ಅದ್ರ ಕಲ್ಪನೆ ಬರಬೇಕಾಗಿತ್ತು ಅಂತಂದ್ರ ಎಲ್ಲಿಗೆ ಬರ್ಬೇಕು ನಾವು? ನಿನಗಾಗಿ ಸತ್ತವರನ್ನೊಬ್ಬರನ್ನು ಕಾಣೆ. ಏನಂತಾರ ಅವರು? ಭಗವಂತನ ಮತ್ತು ಗುರುಗಳ ಸೇವೆಯನ್ನ ಮಾಡಿ, ಭಗವಂತನ ದರ್ಶನವನ್ನ ಮಾಡಿ, ಭಗವಂತನ ಧ್ಯಾನವನ್ನ ಮಾಡಿ, ಭಗವತ್ ಪ್ರಾರ್ಥನೆಯನ್ನ ಮಾಡಿಕೊಂಡವ್ರು ಎಂದಾದ್ರೂ ಸತ್ತಾರೇನ್ರಿ ಅವರು? ಅಂದ್ರೆ ನಿನಗಾಗಿ ಸತ್ತವರನ್ನೊಬ್ಬರನ್ನು ಕಾಣೆ. ಭಗವಂತನ ಪ್ರಾರ್ಥನೆಯನ್ನ ಮಾಡಿದವರು, ಭಗವಂತನ ಜಪವನ್ನ ಮಾಡಿದವರು, ಭಗವಂತನ ಸ್ಮರಣೆಯನ್ನ ಮಾಡಿದವರು, ಗುರು ಸೇವೆಯನ್ನ ಮಾಡಿದವರು, ಗುರುಕೃಪೆಯನ್ನ ಪಡೆದುಕೊಂಡವರು ಎಂದೂ ಸಾಯೋದಿಲ್ಲ. ಹೌದಾ? ಯಾಕಂತಂದ್ರ ಈಗ 12ನೇ ಶತಮಾನದಾಗಿ ಹೋದಾರ, ಎಲ್ಲಾ ಶಿವಶರಣರಾಗಿ ಹೋದ್ರಲ್ಲ, ಅವರೆಲ್ಲ ಏನ್ ಮಾಡಿದರು? ಅಣ್ಣ ಬಸವಣ್ಣನವ್ರಿಗಿರುವಂತ ಮಂತ್ರಿಗಿರಿ ನಮಗೇನಾದ್ರೂ ಇತ್ತು ಅಂತಂದ್ರೆ ನಾವ್ ಯಾರು ಇಲ್ಲಿ ಬರ್ತಿರ್ಲಿಲ್ಲ ಇವತ್ತು. ಹೌದಾ? ಅವರಿಗೆ ಒಂದು ಸಮಯ ಮಹಾರಾಜನು ಬರೀ ಶರಣರ ಸಂಘದಲ್ಲಿನೇ ಇರ್ತಾ ಇದ್ದಾರೆ ಬಸವಣ್ಣನವರು. ಒಬ್ರು ಹೋಗಿ ದೂರನ್ನ ಕೊಟ್ರಂತ. ಯಾಕಂದ್ರ ಇವಾಗ ಇಷ್ಟೇ ಇಲ್ಲ, ಎಲ್ಲಾ ಕಾಲದಲ್ಲಿ ಇದ್ದವ್ರೆ. ಕೊಂಡಿ ಮಂಚಣ್ಣನಂತವ್ರು ಅವ್ರು ಹೇಳಿದ್ರಂತ. ಏನ್ ಹೇಳಿದ್ರಂತಂದ್ರ, ಶರಣರು ಬಸವಣ್ಣನವರು ಕಾರ್ಯವನ್ನ ನೋಡಿ, ಅವರ ಕಾರ್ಯ, ಅವರ ಒಂದು ರಾಜ್ಯಭಾರ, ಅವರಲ್ಲಿ ಇರುವಂತಹ ಒಂದು ಭಕ್ತಿ, ಅವರಲ್ಲಿರುವಂತಹ ಒಂದು ಶಕ್ತಿ, ಅವರು ಶರಣರ ಸೇವೆಯನ್ನು ಮಾಡ್ತಾ ಇದ್ರು, ಈ ಕಡೆಗೆ ಲಿಂಗಾರ್ಚನೆಯನ್ನು ಮಾಡ್ತಾ ಇದ್ರು, ಜಂಗಮ ದಾಸೋಹವನ್ನು ಮಾಡ್ತಿದ್ರು, ಎಲ್ಲವನ್ನು ಮಾಡ್ತಾ ಮಾಡ್ತಾ ರಾಜ್ಯ ಕಾರ್ಯಭಾರವನ್ನು ಮಾಡ್ತಾ ಇದ್ರು. ಇದನ್ನೆಲ್ಲವನ್ನು ನೋಡಿ ಕೆಲವು ಮಂದಿಗೆ ಸಹಿಸಲಾಗದೆ ಇರ್ತಕ್ಕಂಥವ್ರು ಹೇಳಿದ್ರಂತ, ಅವ್ರು ಬಸವಣ್ಣನವರು ಬರೀ ಶರಣರ ಸಂಘದಲ್ಲಿನೇ ಹೆಚ್ಚು ಬೆಳೆ ಕಳೆಯಾಕತ್ಯಾರ, ನಮ್ಮ ತಮ್ಮ ಕಾರ್ಯದ ಕಡೆಗೆ ಲಕ್ಷ್ಯ ಕೊಡುವಲ್ರು ಬಸವಣ್ಣನವರು ಅಂತ ಹೇಳಿದಾಗ ಮಹಾರಾಜರ ಕರೆಸಿ ಕೇಳಿದ್ರಂತ, ಬಸವಣ್ಣ ಇಲ್ಲಾದ್ರ ಮಂತ್ರಿ ಮಹಾಮಂತ್ರಿಯಾಗಿ ಆದ್ರೂ ಇರು, ಇಲ್ಲ ಬೇಡ ಅಂತಂದ್ರೆ ಇದನ್ನ ತ್ಯಾಗ ಮಾಡಿಕೊಂಡು ಶರಣರ ಸೇವೆಯನ್ನಾದ್ರೂ ಮಾಡು, ಒಂದು ಮಾಡಪ್ಪ ಅಂತ ಕೇಳಿದಾಗ ಬಸವಣ್ಣನವ್ರು ಹೇಳಿದ್ರಂತ, ನಮ್ಮಂತರ ನಮ್ಮನ್ನ ಯಾರನ್ನಾರ ಕೇಳಿದ್ರು ಅಂತಂದ್ರ ನಾವೆಲ್ಲ ಏನ್ ಮಾಡ್ತಿದ್ವಿ ಅಂತಂದ್ರ ಶರಣರ ಸಂಘ ಬೇಡ, ಯಾಕಂತಂದ್ರ ಇಂಥ ಇದ್ರೊಳಗ ಮಹಾರಾಜನ ಒಂದು ಇದ್ರೊಳಗ ಮಂತ್ರಿ ಪದವಿಯೇ ನನಗಿರ್ಲಿ ಅಂತ ಹೇಳ್ಬೋದಾಗಿತ್ತು. ಆದ್ರ ಬಸವಣ್ಣವ್ರು ಏನ್ ಮಾಡಿದ್ರು ಅಂತಂದ್ರ ಅದನ್ನೆಲ್ಲವನ್ನು ಮೊದಲ ತೆಲಿಮ್ಯಾಗಿನ ಕಿರೀಟವನ್ನೇ ತೆಳಗಿತ್ತು. ಯಾಕಂದ್ರ ಇದೇ ನನಗೆ ಬಹಳ ಅಡ್ಡಿಯಾಗಕತ್ತೆ. ಅದು ನಾನೇ ತೆಗೆದಿಟ್ಟು ಹೋಗಿದ್ದೆ ಅಂತಂದ್ರ ಮತ್ತ ಮಹಾರಾಜರಿಗೆ ತೊಂದರೆ ಆಗಬಾರದು, ಮಹಾರಾಜರಿಗೆ ನೋವಾಗಬಾರದು. ಯಾಕಂದ್ರೆ ಯಾರಿಗೆ ಮನಸ್ಸಿಗೆ ನೋವು ಮಾಡುವಂತ ಅವಶ್ಯಕತೆ ಅವ್ರಿಗೆ ಇರ್ಲಿಲ್ಲ. ಇವನಾರವ ನೆನ್ನದಿರು, ಇವನಮ್ಮವ ಎಲ್ಲರೂ ನಮ್ಮವರು ಅಂತಕ್ಕಂಥ ಭಾವನೆಯಿಂದ ಯಾರಿಗೆ ನೋವಾಗಬಾರ್ದು, ನನಗಾದ್ರ ಆಗ್ಲಿ, ಎಲ್ಲರೊಳಗೂ ನಾನೇ ಕಿರಿಯನಾಗಿರ್ಬೇಕು. ಯಾಕಂತಂದ್ರ ಮುಗಿದ ಕೈ ಬಾಗಿದ ತಲೆಯಾಗಿರಿಸು ಕೂಡಲ ಸಂಗಮ ದೇವ ಅಂತ ಕೇಳಿಕೊಂಡವ್ರು ಅವ್ರು. ಅದಕ್ಕ ನಾನೇ ಬಿಟ್ಟು ಬಂದ್ರೆ ಅವ್ರಿಗೆ ಏನಾದ್ರೂ ತೊಂದರೆ ಆದಿತ್ತು, ನೋವಾದಿತ್ತು ಅಂತಕ್ಕಂಥ ಭಾವನೆಯಿಂದ ಮಾಡ್ತಾ ಇದ್ರು. ಇವ್ರು ಇದನ್ನ ಹೇಳಿದ ಕೂಡಲೇನೆ ಅವ್ರ ಏನ್ ಮಾಡಿದ್ರು ಅಂದ್ರ ತಲೆ ಮೇಗಿನ ಕಿರೀಟಕ್ಕ ಕೈ ಹಾಕಿ ಹಿಂಗ ತೆಗೆದು ತೆಳಗಿಡ್ಲಿಕ್ಕೆ ಹೋದ್ರಂತ. ಅವ್ರ ಪದವಿ ದೊಡ್ದು, ನಮ್ಮ ಪದವಿ ದೊಡ್ದು. ನಾವಿವತ್ತಿಷ್ಟಕ್ಕಾಗಿ ಇದ್ರೊಳಗನ ತೊಡಗಿಕೊಂಡು ಕೂತ್ಕೊಂಡೀವಿ. ಅವ್ರು ನೋಡಿದ್ರ ಅಷ್ಟು ದೊಡ್ಡ ಪದವಿ ಒಳಗಿದ್ರು ಕೂಡ ಅದು ತೃಣವೆಂದು ಭಾವಿಸಿ ಅವ್ರೇನ್ ಹೇಳಿದ್ರು, ಅವರು ಅನ್ನದೊಳಗಿನ ಒಂದು ಅಗಳು, ಬಂಗಾರದ ಇದ್ರೊಳಗಿಂತ ಒಂದು ಎಡೆ, ಬಟ್ಟೆಯೊಳಗ ಒಂದು ನೂಲು, ಇದು ಇಂದಿಂಗೆ ನಾಳಿಂಗೆ ಬೇಕೆಂದೊಡ ಆದಡೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ. ಏನಂತಾರ ಅವರು? ಹೇ ಕೂಡಲ ಸಂಗಮ ದೇವ, ನಿಮ್ಮ ಆಣೆ, ಮತ್ತಷ್ಟೇ ಅಲ್ಲ ನಿಮ್ಮ ಪ್ರಮತರಾಣೆ, ನಿಮ್ಮ ಶರಣರಾಣೆ. ಅವ್ರು ಹೇಳುವುದ್ರು ಬರೇ ಒಂದ್ ಎಳಿ ಒಂದ್ ಅಗಳು, ಇದು ನಂದು, ಇದು ಇವತ್ತಿಗೆ ಬೇಕು ನಾಳೆಗೆ ಬೇಕು ಅಂತೇಳಿ ಅನ್ಕೊಂಡೆ ಅಂತಂದ್ರ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ ಅನ್ನೋ ಅವ್ರೆಲ್ಲಿ ಮತ್ತಿವತ್ತ ನಮಗಲ್ಲ, ನಮ್ಮ ಮಕ್ಕಳಿಗೆಲ್ಲ, ನಮ್ಮ ಮೊಮ್ಮಕ್ಕಳಿಗೆಲ್ಲ, ಮರಿಮೊಮ್ಮಕ್ಕಳಿಗಾಗುವಷ್ಟು ಸಂಪಾದನೆ ಮಾಡಿಡುವಂತ ನಾವೆಲ್ಲಿ? ಅದಕ್ಕೆ ಅಷ್ಟೇ ಅಲ್ಲ, ಮತ್ತೆ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಇನ್ನೊಂದು ಏನಂದ್ರ, ಪೂತ ಸುಪುತಹೋ ಧನ ಸಂಚೈಕ್ಯಂ, ಪೂತ ಕುಪುತಹೋ ಧನ ಸಂಚೈಕ್ಯಂ ಅಂತಾರೆ.
ಕಬೀರ್ದಾಸರು ಹೇಳ್ತಾರೆ ಈ ಮಾತನ್ನು. ನಾವು ನಮ್ಮ ಮಕ್ಕಳು ಸದ್ಬುದ್ಧಿಯಿಂದ ಇದ್ರು, ಸತ್ಪುತ್ರರಾಗಿದ್ರು, ಒಳ್ಳೆ ಮಕ್ಕಳಾಗಿದ್ರು ಅಂತಂದ್ರ ಧನ ಸಂಚಯಕ್ಕೆ ಅಂತಾರ. ಧನವನ್ನ ಸಂಗ್ರಹ ಮಾಡಿಡುವುದು, ಬಂಗಾರವನ್ನ ಸಂಪಾದನೆ ಮಾಡಿಡುವುದು, ಹೊಲ ಮನೆಯನ್ನ ಸಂಪಾದನೆ ಮಾಡಿಡುವುದು ಯಾಕಪ್ಪ? ಯಾಕಂತಂದ್ರ ಜಾಣ್ರದಾರ ಅವ್ರು. ಅವ್ರಿಗೆ ಶಿಕ್ಷಣವನ್ನ ಕೊಟ್ಟಿರಿ, ಒಳ್ಳೆ ಶಿಕ್ಷಣವನ್ನ ಕೊಟ್ಟಿರಿ, ಒಳ್ಳೆ ಸಂಸ್ಕಾರವನ್ನ ಕೊಟ್ಟಿರಿ. ಒಳ್ಳೆ ಸಂಸ್ಕಾರ, ಒಳ್ಳೆ ಶಿಕ್ಷಣ ಅವ್ರಿಗೆ ಏನ್ ಮಾಡ್ತದ ಅಂತಂದ್ರ ಧನ ಸಂಚಯ ಮಾಡೇ ಮಾಡ್ತದ. ಅದು ದುಡ್ಡು ಸಂಗ್ರಹ ಆಗೇ ಆಗ್ತದ. ಒಳ್ಳೆ ಸಂಸ್ಕಾರದ ಅವನಿಗೆ ಈ ತಾಯಿ ತಂದೆ ಆದವರು ಧನ ಸಂಚಯವನ್ನ ಮಾಡುದು ಅವಶ್ಯಕತೆ ಇಲ್ಲ. ಇನ್ನ ಕುಪುತಹೋ ಧನ ಸಂಚಯ ಕ್ಯೂ ಅಂತಾರೆ. ಇನ್ನು ದುಷ್ಟನಾಗಿದ್ದ ಮಕ್ಕಳು ದುಷ್ಟರಾಗಿದ್ರು, ಕುಡಿತಿದ್ರು, ಏನೇನೋ ಮಾಡ್ತಿದ್ರು, ವ್ಯಸನಿಕರಾಗಿದ್ರು ಅಂತಂದ್ರೆ ಅವ್ರಿಗೆ ಯಾಕೆ ನೀವು ಧನ ಸಂಚಯವನ್ನ ಮಾಡಿಡ್ತೀರಿ? ಯಾಕೆ ದುಡ್ಡನ್ನ ಸಂಗ್ರಹ ಮಾಡಿಡ್ತೀರಿ? ಯಾಕೆ ಹೊಲವನ್ನ ಸಂಗ್ರಹ ಮಾಡಿಡ್ತೀರಿ? ಯಾಕಂತಂದ್ರೆ ಇವಾಗನೇ ಅವನಷ್ಟೆಲ್ಲ ಹಾಳಾಗ್ಯಾನ. ಇನ್ನು ನೀವು ಸಂಪಾದನೆ ಮಾಡಿದ್ದು ಕೂಡ ಅವನೇನ್ ಮಾಡ್ತಾನ, ಮುಂದೆ ಹಾಳೆ ಮಾಡಿರ್ತಾನ. ಅದ್ರ ಅವಶ್ಯಕತೆ ಇಲ್ಲ. ಇತ್ತು ಅಂತಂದ್ರ ಒಂದು ಒಳ್ಳೆ ಕಾರ್ಯಕ್ಕ ಅದನ್ನ ವಿನಿಯೋಗ ಮಾಡಿಕೊಳ್ರಿ. ಯಾಕಂತಂದ್ರ ಕೊನ್ನಿಗಾಗಿ ಸತ್ತವರು ಕೋಟಿ. ಹಂಗ ಸಂಚಯ ಮಾಡಿಟ್ಟಿ ಅಂತಂದ್ರ ಅವನು ಅನ್ಯ ಮಾರ್ಗಕ್ಕೆ ಅದನ್ನ ಹಚ್ಚಿದ್ದಾಗಿತ್ತು ಅಂತಂದ್ರೆ ಏನಾಗ್ತದೆ, ನೀ ಸಂಚಯ ಮಾಡಿದ್ದು ಕೂಡ ವ್ಯರ್ಥ ಆಗ್ತದ. ಅದನ್ನ ಏನ್ ಮಾಡು, ಸತ್ಕಾರ್ಯಕ್ಕೆ ಹಚ್ಚು. ಮಾಡೋ ಅವಶ್ಯಕತೆ ಇಲ್ಲ. ಸತ್ಪುತ್ರನಾಗಿದ್ರು ಸಂಪಾದನೆ ಮಾಡೋ ಅವಶ್ಯಕತೆ ಇಲ್ಲ, ಕುಪುತ್ರನಾಗಿದ್ರು ಸಂಪಾದನೆ ಮಾಡೋ ಅವಶ್ಯಕತೆ ಇಲ್ಲ. ಇದ್ದೊಳಗ ನಿನ್ನ ಕೈಯಾಗ ಯಾವಾಗ ಐತೆಲ್ಲ ಅವಾಗ ಅದನ್ನ ಭಗವಂತನಿಗೆ, ಗುರುನಾಥಗ, ಶರಣರಿಗೆ, ಮಹಾತ್ಮರಿಗೆ ಅದನ್ನ ಅರ್ಪಿಸಿ ಸೇವೆಯನ್ನ ಮಾಡಿ. ನೋಡ್ರಿ ಇಲ್ಲಿ ಈ ಮಹಾಮನಿಯೊಳಗ ನಾವೆಲ್ಲ ಬರ್ತಾ ಇದ್ದೀವಿ. ನೋಡ್ರಿ ಅಪ್ಪಗಳಿಗೆ ಕಣ್ಣಿಲ್ಲ. ಇವತ್ತು ಕಣ್ಣಿದ್ದವ್ರು ಏನು ಮಾಡ್ಲಾರ್ರು. ಅವ್ ನನಗ್ ಕಣ್ಣಿಲ್ದೆ ಹೋದ್ರೆ ಏನಾಯ್ತು? ನಾನು ಇಲ್ಲಿ ಬರುವಂತ ಎಲ್ಲರಿಗೂ ಕಣ್ಣಾಗಿರ್ಬೇಕು. ಹೆಂಗ? ಅಷ್ಟೇ ಅಲ್ಲ, ಆರೋಗ್ಯ ದೃಷ್ಟಿಯಿಂದ ಎಲ್ಲರ ಆರೋಗ್ಯ ಚೆನ್ನಾಗಿರ್ಬೇಕು. ನೋಡ್ರಿ ನಾವ್ ಚೆನ್ನಾಗಿದ್ರ ಸಾಕು, ನಮ್ಮ ಹೊಟ್ಟೆ ತುಂಬಿದ್ರ ಸಾಕು, ನಾವ್ ಚೆನ್ನಾಗಿದ್ರ ಸಾಕು, ಉಳಿಕಿದಾರದ ಏನಾರ ಆಗ್ಲಿ ಅಂತೀವಿ ನಾವು. ಆದ್ರೆ ಅವರು ಹಾಗೆ ಹೇಳಿಲ್ಲ. ಪೂಜ್ಯರು ಏನ್ ಮಾಡಿದ್ರು? ತಮಗಾಗಿ ಬದುಕಿದವರಲ್ಲ ಶರಣರು. ಶರಣರು ಪರೋಪಕಾರಕ್ಕಾಗಿ ಬದುಕಿದವರು. ಹೌದಾ? ಅವ್ರಿಗಷ್ಟೇ ಅವ್ರ ಆರೋಗ್ಯ ದರ್ಪಣ ಅವ್ರಿಗೆ ಅಷ್ಟು ತಿಳ್ಕೊಂಡು ತಮ್ಮ ಆರೋಗ್ಯವನ್ನ ತಾವು ಚೆನ್ನಾಗಿಟ್ಕೊಂಡು ಹೋಗ್ಬಿಟ್ಟಿದ್ರು ಅಂದ್ರೆ ಆ ಅವಶ್ಯಕತೆ ಇದ್ದಿದ್ದಿಲ್ಲ. ಯಾರಿಗೆ ಕರೆದು ಏನು ನನಗೆ ಕಣ್ಣಿಲ್ಲ ನಾನೇನ್ ಮಾಡ್ಲಪ್ಪ ಅಂತೇಳಿ ಅನ್ಕೊಂಡ್ಬಿಟ್ಟಿದ್ರು ಅಂತಂದ್ರೆ ಅದ್ರ ಅವಶ್ಯಕತೆ ಇರ್ಲಿಲ್ಲ. ಆದ್ರೆ ಅವ್ರು ಹಂಗ್ ಮಾಡ್ಲಿಲ್ಲ. ಯಾಕಂತಂದ್ರ ನನಗಿರ್ದೇ ಹೋದ್ರು ಏನಾಯ್ತು, ನನಗೆ ತಿಳಿದಷ್ಟು 4 ಜನರಿಗೆ ಈ ಆರೋಗ್ಯ ಭಾಗ್ಯವನ್ನ ಕರುಣಿಸ್ಬೇಕು. ಇವತ್ತೆಲ್ಲಾ ಭಾಗ್ಯನೂ ಸಿಗ್ತದ ನಮಗ್ರಿ. ಹೌದ್ರಿ? ನಮಗೆಲ್ಲಾ ಭಾಗ್ಯನೂ ಅದ. ಈಗೆಲ್ಲ ಹೇಳ್ಬೇಕು ಅಂತಂದ್ರೆ ರಾಜಕೀಯ ಅನೇಕ ಭಾಗ್ಯಗಳನ್ನ ಕೊಡಾಕತ್ಯಾರ. ಅವೆಲ್ಲ ಬೇಡ ನಮ್ಗೆ. ಹೌದ್ರಿ? ಲಕ್ಷ್ಮೀ ಭಾಗ್ಯ ಕೊಟ್ಟಾರ, ಸ್ತ್ರೀ ಶಕ್ತಿ ಭಾಗ್ಯ ಕೊಟ್ಟಾರ, ಅನ್ನ ಭಾಗ್ಯ ಕೊಟ್ಟಾರ, ಕ್ಷೀರ ಭಾಗ್ಯ ಕೊಟ್ಟಾರ, ಏನೇನೋ ಕೊಟ್ಟಾರ, ಮಹಾಲಕ್ಷ್ಮಿ ಭಾಗ್ಯ ಕೊಟ್ಟಾರ, ಯಾವ್ಯಾವ್ದೋ ಭಾಗ್ಯ ಕೊಟ್ಟಾರ್ರಿ. ಅವೆಲ್ಲ ಎಷ್ಟ್ರಿ? 3 ದಿನದ ಭಾಗ್ಯಗಳವು, 3 ದಿನ. ಆದ್ರೆ ಅದರ ಅವಶ್ಯಕತೆ ಎಲ್ಲಾ ಭಾಗ್ಯದ ಮುಂದ ಏನಂದ್ರ ಆರೋಗ್ಯ ಭಾಗ್ಯ ಬಹಳ ದೊಡ್ಡದು. ಎಲ್ಲಾ ಭಾಗ್ಯವನ್ನ ಎಲ್ಲಾರು ಕೊಡೋರು ಅದಾರ. ಆದ್ರೆ ಆರೋಗ್ಯ ಭಾಗ್ಯವನ್ನು ಕೊಡೋರು ಯಾರದಾರ ಹೇಳ್ರಿ? ನಮ್ಮ ಹತ್ರ ಬಹಳ ದುಡ್ಡದ ಅಂತಂದ್ರೆ ನಾವು ಆ ದುಡ್ಡನ್ನ ಕೊಟ್ಟು ಏನ್ ತರ್ಬೋದ್ರಿ? ಗಾದಿ ತರ್ಬೋದು. ನಾವು ಚಲೋದು 10,000 ರೂಪಾಯಿ ಕೊಟ್ಟು ಒಂದು ಗಾದಿ ತರ್ಬೋದು. ಆದ್ರೆ ನಿದ್ರೆಯನ್ನ ತರ್ಲಿಕ್ಕೆ ಆಗ್ತದೇನ್ರಿ? ಆಗ್ತದ? ಇಲ್ಲ. ದುಡ್ಡದ ಅಂತಂದ್ರೆ ಔಷಧ ತರ್ಬೋದು, ನಾವು ಮಾತ್ರೆ ತರ್ಬೋದು. ಆರೋಗ್ಯವನ್ನು ತರ್ಲಿಕ್ಕೆ ಆಗ್ತದ? ಇಲ್ಲ. ದುಡ್ಡದ ಅಂದ್ರೆ ಅನ್ನ ತರ್ಬೋದು, ಹಸಿವನ್ನ ತರ್ಲಿಕ್ಕೆ ಆಗ್ತದ? ಆದ್ರೆ ಅದೇ ದುಡ್ಡನ್ನ ಇಂತಲ್ಲಿ ಕೊಟ್ಟು ವಿನಿಯೋಗ ಮಾಡಿ ಅಷ್ಟೇ ಅಲ್ಲ, ಇವ್ರೇನ್ ಮಾಡ್ತಾರೆ ಎಲ್ಲದಕ್ಕಿಂತ ಮಹತ್ವದ್ದು ಏನು ಅಂತಂದ್ರೆ ಆರೋಗ್ಯ ಭಾಗ್ಯ ಬಹಳ ದೊಡ್ಡದಿದೆ. ನೋಡ್ರಿ ಇಲ್ಲಿ ಎಷ್ಟು ಜನರಿಗೆ ಆರೋಗ್ಯ ಭಾಗ್ಯವನ್ನ ಕಲ್ಪಿಸ್ಲಿಕ್ಕತ್ಯಾರ. ಅವ್ರು ಕಣ್ಣಿಲ್ಲದ ಶಿವಯೋಗಿಗಳು ಎಲ್ಲೆಲ್ಲಿಗೂ ಹೋಗಿ ನಮ್ಮ ಕರ್ನಾಟಕ ತುಂಬೆಲ್ಲ ತಿರುಗಾಡಿ ಎಲ್ಲ ಪ್ರಚಾರವನ್ನ ಮಾಡಿ ತಮಗೇನಾದ್ರೂ ತೊಂದರೆ ಆಗಿದ್ರೆ ಬರ್ರಿ ಯೋಗ ಮಾಡ್ರಿ, ಯೋಗ ಮಾಡ್ರಿ, ನಿರಾಹಾರ ಮಾಡ್ರಿ. ಇಲ್ಲೇ ನೀವು ಅನಾರೋಗ್ಯವಾಗಿ ಬಂದಿದ್ದ ನಿಮಗೆ ಆರೋಗ್ಯ ಭಾಗ್ಯವನ್ನ ಕರುಣಿಸಿ ಕಳಿಸ್ತಾ ಇದ್ದಾರಲ್ಲ, ಬಹಳ ದೊಡ್ಡದು. ಆದ್ರೆ ಇಲ್ಲಿಗೆ ಬರ್ಬೇಕು ನಾವು.
ಅವ್ರು ತಮ್ಮಷ್ಟ ಹೋಗಿದ್ರೆ ಆಗ್ತಿತ್ತು. ಇಲ್ಲ, ನಾವು ಆರೋಗ್ಯದಿಂದ ಇರ್ತೀವಿ, ನಮ್ಮಲ್ಲಿ ಯಾರು ಬರ್ತಿರಲ್ಲ ಅವ್ರಿಗೂ ಆರೋಗ್ಯವಂತರನ್ನಾಗಿ ಮಾಡ್ತೀವಿ ಅಂತಕ್ಕಂತ ಒಂದು ಸಂಕಲ್ಪವನ್ನ ಮಾಡಿಕೊಂಡು ಕಟಿಬದ್ಧರಾಗಿ ತಮ್ಮ ಕಣ್ಣಿರದೆ ಹೋಗಿದ್ರು ಕೂಡ ಕರ್ನಾಟಕವೆಲ್ಲವನ್ನು ತಿರುಗಾಡಿ ಮತ್ತೆಲ್ಲಾ ಬಂದ ಶರಣರಿಗೂ ಹೇಳ್ತಾ ಇದ್ದಾರ, ನಿಮ್ ಕಡೆಗೆ ಯಾರಾದ್ರೂ ಇದ್ರೆ ಕಳಿಸ್ರಿ ಇಲ್ಲಿ ಮಹಾಮನಿ. ಅವಾಗ ನಾವು ಬಸವಣ್ಣವ್ರನ್ನೆಲ್ಲ ನೋಡಿಲ್ಲ. ನೋಡಿರ ನೀವು? ನಾವಂತೂ ನೋಡಿಲ್ಲ. ಅವಾಗ ನಾವು ಬಸವಣ್ಣವರನ್ನ ನೋಡಿಲ್ಲ. ಇವಾಗ ಇವರೇ ಅಣ್ಣ ಬಸವಣ್ಣನವರು ಇಲ್ಲಿಗೆ ಬಂದು ಶ್ರೀಗಳ ಒಂದು ದರ್ಶನಾಶೀರ್ವಾದವನ್ನು ಪಡೆದುಕೊಂಡು ತಮ್ಮ ಆರೋಗ್ಯ ಭಾಗ್ಯವನ್ನ ಪಡೆದುಕೊಂಡು ಅಷ್ಟೇ ಅಲ್ಲ, ಏನಂತಂದ್ರ ಅನೇಕ ಇಲ್ಲಿ ಶರಣರು ಮಹಾತ್ಮರನ್ನ ಕರೆಸಿರ್ತಾರ. ಅವರ ಹಿತನುಡಿಗಳನ್ನ ಕೇಳಿಕೊಂಡು ಬಂದ ಈ ಮನುಷ್ಯ ಜನ್ಮವನ್ನ ಸಾರ್ಥಕತೆ ಮಾಡಿಕೊಂಡು ಹೋಗ್ರಿ. ಯಾಕಂದ್ರ ಸಂಪತ್ತಾಗಿರ್ಬೋದು, ಭೂಮಿ ಆಗಿರ್ಬೋದು, ಈ ಯಾವುದು ಶಾಶ್ವತವಲ್ಲ. ಶಾಶ್ವತವಾಗಿರುವುದು ಏನು ಅಂತಂದ್ರ ನಿನ್ನ ಆರೋಗ್ಯ ಮತ್ತು ನಿನ್ನ ಆತ್ಮಬಲವನ್ನ. ಆರೋಗ್ಯ ಚೆನ್ನಾಗಿತ್ತು ಅಂದ್ರ ಆತ್ಮ ಅವಲೋಕನವನ್ನ ಮಾಡಿಕೊಳ್ಳಿಕ್ಕೆ ಬರ್ತದ. ಆ ಆತ್ಮಾವಲೋಕನ ಮಾಡಿಕೊಂಡಾಗ ನಮಗೇನ ಭಗವಂತನನ್ನ ಕಂಡುಕೊಳ್ಳಿಕ್ಕೆ ಬರ್ತದ ಅಂತ ಸದ್ಬುದ್ಧಿಯನ್ನ ಸದ್ಗುರುನಾಥ ಸರ್ವರಲ್ಲಿ ಕೊಟ್ಟು ಕರುಣಿಸಲಿ ಅಂತ ಹೇಳುತ್ತಾ ಈ ಅಲ್ಪ ಸೇವೆಯನ್ನ ಶ್ರೀಗಳ ಶ್ರೀಚರಣದಲ್ಲಿ ಅರ್ಪಿಸಿ ಕಾರ್ಯಕ್ರಮಕ್ಕೆ ವಿರಾಮ. ಜೈ ಗುರು ಬಸವ.